ಇವತ್ತೇನು ರೊಟ್ಟಿ ಮಾಡಿಲ್ಲ ಏನಲ್ಲ, ನಮಗಂತೂ ಸಾಕಾಗೈತೆ ಬರೀ ಅನ್ನ ತಿಂದು ರೊಟ್ಟಿ ಪಟ್ಟಿ ಮಾಡ್ಬೇಕು ಬೇ. ಹಂಗ ಬಿಟ್ರೆ ಹೆಂಗೆ? ರೊಟ್ಟಿನ ದಿನ ಮಾಡ್ತದ್ರಪ್ಪ. ಇವತ್ತು ಮಾಡಿಲ್ಲ ಅಮಾಸಿ ಅಂತ ಗೊತ್ತೈತೆ? ಇವತ್ತು ಅಮಾಸಿ ಅಂತನಾರ ಗೊತ್ತೈತೆ ನಿನಗೆ? ನನಗೆ ಗೊತ್ತಿಲ್ಲ ಅಮಾಸೆ ಅಂತ. ನೀವು ದೋಸೆ ಮಾಡಿದ್ರಲ್ಲ ಅವಾಗ ಗೊತ್ತಾಯ್ತು ನನಗೆ. ಇವತ್ತು ಅಮಾಸೆ ಐತಿ, ಅದಕ್ಕೆ ಇವತ್ತು ದೋಸೆ ಮಾಡಿರ ಅಂತ. ನಮಗೇನು ನೋಡವ, ರೊಟ್ಟಿ ಬೇಕಷ್ಟ. ಅಲ್ಲಪ್ಪ, ಬೆಳಗ್ಗೆ ದೋಸೆ ತಿಂದಿರಿ. ಈಗ ನೋಡಿ ಇಲ್ಲಿ ಮುಂಜಾಲಿದ್ದೇಟ್ ಕೆಲಸ ಆಗೈತಿ ಅಂತ ಗೊತ್ತಾ? ಓಸು ಹಾಸಿಗೆ ಶಾಳ್ದವಿ, ಧೂಳಾಗೈತಿ, ಎಲ್ಲಾಗೈತಿ, ಪಂಚ ಮಾತ್ರ ಬಂತು. ಅದು ಯೋಚನಲ್ಲ ನಿಮಗೆ. ಈಗ ನಮಗೆ ಬರೀ ತಿನ್ನೋದು ಯೋಚನೆ ಮಾಡ್ತೀರಿ. ಅದಕ್ಕೆ 101 ಜೋಡಿಸ್ಬೇಕು. ನಾವು ಎಲ್ಲ ಜೋಡಿಸಿ ಮಾಡ್ಬೇಕು. ನೀವೇನಪ್ಪ ಮಾಡಿಟ್ಟದ್ ನೆಟ್ಟಗೆ ತಿಂದು ನೆಟ್ಟಿಗೆ ಹೋಗಿ ಬರೋರು ನೀವು ಕೆಲ್ಸಕ್ಕೆ. ನಾಳಿದ್ದ ನೀವೇ ಮಾಡ್ರಿ, ನಾವು ಹೋಗ್ಕೋ ಕೆಲ್ಸಕ್ಕೆ. ಅವೆಲ್ಲ ಪುರಾಣ ಓದ್ಬೇಡ್ರಿ ನಮ್ಮ ಹತ್ರ. ನಾವು ಸಾಕಾಗಿ ಬಂದಿರ್ತಾವೆ ಕೆಲಸ ಮಾಡಿ. ಓಲಿ ಉಣ್ಣಕ್ಕೆ ಮಾಡಿಯವ. ರವಾನ ಕ್ಲೀನಾಗಿ ಹುರಿದು ಉಪ್ಪಿಟ್ಟು ಮಾಡ್ಯಾಳ. ಭಾರಿ ಚೆನ್ನಾಗೈತಿಲೇ, ಸೂಪರ್ ಐತಿ, ತಿನ್ನೋಗಲೇ. ಹೋಗ ಅವನು ಅಲ್ಲೇ ಏನಾರು ತಿಂದು ಬರ್ಬೇಕು ನಾನು. ನೀವು ಅಡುಗೆ ಮಾಡಿದ್ರೆ ಪರವಾಗಿಲ್ಲ ತಾಯಿ. ನನಗೆ ಉಪ್ಪಿಟ್ಟು ಅಂದ್ಬಿಟ್ಟಿಯಲ್ಲ, ಅವ್ನು ನಾನು ಹಟ್ಟಿ ಬ್ಯಾನೆ ಆಯ್ತು ನೋಡು. ಗಾಡಿ ಹೊಡಿವ, ಕೀಳಿಲ್ದಂಗೆ ಗಾಡಿ ಹೊಡಿಬೇಡ. ನನಗೆ ಅತಿ BP ಏರಿಸ್ಬೇಡ. ತಿಂತೀಯ ತಿನ್ನು, ತಿನ್ಲಿಲ್ದ್ರ ರೈಟ್ ಬಿಡು. ಏನಲ್ಲೇ ನಿಮ್ಮ ಕಾಲಾಗ ನಮ್ಗೆ ಅಲ್ಲೇ ಸಾಕಾಗೈತಲ್ಲ, ನಾನೇ ಎತ್ಲಾಗಾರ ಹೋಗ್ಬಿಡ್ತಾನೆ. ಹೊಟ್ಟೆ ಎಸ್ಬಿಡತ್ತೆ ಈಗ. ಅದ ಉಪ್ಪಿಟ್ಟು ಗತಿ ಮಕ್ಕಳ ಅದ ತಿಂದ್ಬಿಡ್ತಾನೆ. ಸುಮ್ಮನೆ ಜಗಳ ಮಾಡಿದ್ ನೋಡು. ಉಪ್ಪಿಟ್ಟು ಚೆನ್ನಾಗೇ ಇತ್ತು, ಪರವಾಗಿಲ್ಲ. ಉಂಡನೀಗ ಅಡಿಕೆಲಿ ಹಾಕ್ಕೊಂಬಿಟ್ರೆ ಅವನು ಸಂಪಕ್ಕತ್ ನೋಡು. ಇದ್ಯಾಕೆ ಬಿತ್ತು ಮರ್ಯ ಇದು? ಸುಮ್ಮ ಅವನು ನೆಮ್ಮದಿಯಾಗಿ ಅಡಿಕೆಲಿ ಹಾಕ್ಕೊಂಬಿಡ್ತಾನೆ ಎಲ್ಲರೂ ಅಂತ ಕೊಟ್ಕೊಂಡು. ಏನು ಮಾಡೋದು ಮನ್ಯಾಗ? ಜಗಳ ಜಗಳ ಜಗಳ. ಅವನು ಜಗಳ ಮಾಡ್ಕೊಂತ ಹೋದ್ರೆ ಜೀವನ ಆಗಲ್ಲ. ಅವನು ಇವ್ರು ಅಡುಗೆ ಮಾಡಕ್ಕೆ ಒಂಥರ ನಮಗಂತರ ಸಾಕಾಗ್ಬಿಡೋದು ಬಿಡಪ್ಪ. ನಾಗ ಏನ್ ಮಾಡಕತ್ತೀಯಪ್ಪ? ಹೇಳವ ಏನು? ಅಡಿಕೆಲಿ ಹಾಕ್ಯನಕಾರ ಬಿಡು ಒಂದು ನಿಮಿಷ. ಉಂಡನಿ ಈಗ ತುಂಬಿದ್ದಾತನ ಪಡ್ಕೇಲಿ. ತಂಬಾಕೇನಾರು ಬೇಕತ್ತ? ನೋಡ್ತಾಯಿ, ನಾನು ತಂಬಾಕೆಲ್ಲ ಹಾಕ್ಯನಲ್ಲ. ಸುದ್ದಿ ಬಳಸಿ ಮಾತಾಡ್ಬೇಡ. ಬಂದದ ವಿಚಾರ ಏನಂತ ಹೇಳು, ನೋಡೋಣ ಮುಂದೆ. ಬಂದದ ವಿಚಾರ ಏನಿಲ್ಲಪ್ಪ, ಹಬ್ಬ ಸಂತಿ ತರಕ ಹೇಳೋಣ ಅಂತ ಬಂದೆ ಆಟ. ಅಲ್ಲಿ ಬೇ ಕೆಲಸ ಮುಗಿಸ್ಕೊಂಡು ಈಗ ಬಂದನಿ ಶಿವ ಅಂತ. ಅಲ್ಲಿ ಸಂತಿ ಮಾಡ್ಕೊಂಬ, ಅದನ್ನು ಮಾಡ್ಕೊಂಬ. ಅವನು ನಿಮ್ಮ ಕಣ್ಣಿ ಹೆಂಗೆ ಕಾಣ್ತಾವ ನಾವು? ನೀನ ಮನುಷ್ಯ ಕಂಡಂಗೆ ಕಾಣ್ತೀಯ. ಏನು ದನ ಅಂತ ಹೇಳಿದ್ನೆ, ಮನುಷ್ಯ ಅಂತ ಹೇಳಿದ್ನಪ್ಪ. ನೋಡವ, ನನಗೆ ಹೇಳಕ್ ಹೋಗ್ಬಿಡ, ನನಗೆ ಸಾಕಾಗೈತಿ. ನೀನು ದೊಡ್ಡ ಮಗನಂತಾನೆ ಅವನ ಹತ್ರ ಹೇಳೋ, ತಂದು ಕೊಡ್ತಾನ. ಅಂಗಡಿಗೆ ಕಳಿಸಿದ್ರ ಲೆಕ್ಕ ಬರೋದಲ್ಲ, ಏನು ಸಾಮಾನ ತರ್ತಾನ. ಅರ್ಥ ಆಯ್ತು ಅನ್ಸುತ್ತೆ. ಓ, ಈ ಥರ ಐತೆ ಮ್ಯಾಟ್ರ್. ಹಂಗಾದ್ರ ಸರಿ ಆತು. ಎಷ್ಟರದ್ದು ಸಂತಿ? ಒಂದು 5,000 ರೂಪಾಯಿದ್ದು ಗೃಹಲಕ್ಷ್ಮಿದ ಅವ ಇವ ಬಿಡ್ಸ್ಕೊಂಬಂದಾನಿ. ಸಾಕು, ಇದ್ದಂಗೆ ಮಾಡ್ಕೊಂಬರ್ಬಾ ಹೋಗಿ. 5,000 ರೂಪಾಯಿ ಬಂತು ಎಲ್ಲ ಸೇರಿ? ಹಂಗ ಹೌದು ಬಿಡವ. ನೋಡು, ತಲೆ ಕೆಡ್ಸಿ ಬಿಡ. 4,000 ರೂಪಾಯಿ ಮಾಡ್ಕೊಂಬರ್ತ. ನನಗೆ 1,000 ರೂಪಾಯಿ ಕೊಡು. ಬೇಕಾ ಮುಂದಿನ ತಿಂಗಳು ನಿನಗೆ ಕೊಡ್ತಾನಂತ ವಾಪಸ್. ನಾನು ಹೊತ್ಕೊಂಬರೋದಾಗಿದ್ರ ನೀನಿಗೆ ದುಡ್ಡು ಬಂದತಿ ಅಂತ ಅಲ್ಲ, ನೀನು ಸಂತಿ ಮಾಡ್ಕೊಂಬಂದ್ರು ನಾನು ಹೇಳ್ತಿದ್ದಲ್ಲ. ತಗೋ ಮಾಡ್ಕೊಂಬೋಗಿ ನೀನು. ಏನು ನಮಗೆ 1,000 ರೂಪಾಯಿಗೆ ಬೆಲೆ ಇಲ್ಲಲ್ಲ. ನಾವೇನು 1,000 ರೂಪಾಯಿ ತಿನ್ನಕ್ಕೆ ಕೇಳಿಲ್ಲ. ಒಂದು ಜೊತೆ ಬಟ್ಟೆ ತಾಳ್ತಿದ್ದೆ ನಾನು. ಬನ್ನಿನ ಅಂಡರ್ವೇರ್ ಇದ್ದಿಲ್ಲ, ತಾಳ್ತಿದ್ದೆ. ಏನು ಬರೇ ಬನ್ನಿನ ಲಾಂಗ ಅಂತಿರಲ್ಲ. ಇನ್ನು ಮನೆ ತಂದಾನೆ, ನಿಮ್ಗೇನು ಮುಖ್ಯಕ್ಕಳ ಕತ್ರೆ ಐತೆನಾ? ಕತ್ರಿ ಮುಖಾಗ ಮಚ್ಚ ಕಟ್ಕೊಂಡ ಒಂದು. ನೀ ಏನು ಹಿಂಗೆ ಮಾತಾಡ್ತಿ? ಈ ಪಟ್ಟಿ ಏನಲ್ಲ, ಇಬ್ಳಾರ್ಗೆ ಒಂದು 4 ಉಕ್ಕಿನೂ ಮಾಡಿಸಿಡ್ತಾನೆ. ಉಕ್ಕಿನೂ ಯಾವಾಗಲೇ ಹರಿದಿರ್ಬಾರ್ದವು. ಯವ್ವ, ನೀನು ದೊಡ್ಡ ನಮಸ್ಕಾರವ. ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತೀವ ನೀನು. ಅವನು ತಂಬತ್ತ ಸಂತೆ ಮಾಡ್ಕೊಂಬರ್ತಾನೆ, ಕೊಡು. ಆಧಾರ್ ಕಾರ್ಡ್ ತಗೊಂಡೋಗ. ಆಧಾರ್ ಕಾರ್ಡ್ ಎದಕ್ಕೆ ತಂದಬೇಕು? ನಾನು ಆಧಾರ್ ಕಾರ್ಡ್ ಶಾಂತಿಗೆ ಹೋಗ್ತಾನೆ ಅಂದೆಲ್ಲ, ತಗೊಂಡೋಗು. ತೆಗಿ ನಡಿ ಮತ್ತೆ ಆಧಾರ್ ಕಾರ್ಡ್ ತಗೊಂಡು ಹೋಗೋಣಂತ. ನಾವು ಅದ್ರಾಗ ದುಡ್ಡು ಉಳ್ಸಕ್ಕೆ ಹೋಗ್ಯಲ್ಲ. ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಸಪೋರ್ಟ್ ಮಾಡಿರಿ. ಹೇಳವ ಏನಾರ? ಎಲ್ಲರಿಗೆ ನಮಸ್ಕಾರ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.
ಮುಂದೆ ಇದೇ ಥರ ನಮಗೆ ಶೇರ್ ಸಪೋರ್ಟ್ ಚೆನ್ನಾಗಿ ಸಿಕ್ತಂದ್ರೆ ಮುಂದೆ ಬೇರೆ ಬೇರೆ ವಿಡಿಯೋ ಮಾಡ್ಬೋದೇನೋ. ಮಾಡ್ತಾವಪ್ಪ. ಹೇಳ ನಮಗೆ ಹಿಂಗೆ ಸಪೋರ್ಟ್ ಸಿಕ್ತಂದ್ರೆ ಬೇರೆ ಬೇರೆ ಇಡೆ ಚೆನ್ನಾಗಿ ಮಾಡ್ತಾವೆ.